ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಿಮ್ಮೆಲ್ರಿಗೂ ಕಿಡೋಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಸೊಪ್ಪಿನ ಮಸಾಲೆ ಅಕ್ಕಿ ರೊಟ್ಟಿ ಮತ್ತು ಅದ್ರ ಜೊತೆಗೆ ಒಳ್ಳೆ ಬೆಂಡೆಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಓಕೆನಾ? ಅದಕ್ಕೆ ಫಸ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೊಂಡಾದ್ಮೇಲೆ ಅದನ್ನು ರುಬ್ಕೊಳ್ಳಿ. ನೋಡಿ, ಈ ಥರ. ಪಾಲಕ್ ಸೊಪ್ಪು ಡೈರೆಕ್ಟಾಗಿ ಮಕ್ಕಳು ತಿನ್ನಲ್ಲ, ಮತ್ತು ಸೈಡ್ಗೆ ಇಡ್ತಾರೆ ಪಲ್ಯದಲ್ಲೆಲ್ಲ ಹಾಕಿದ್ರೆ. ಅದಕ್ಕೆ ಇದು ಬೆಸ್ಟ್ ಅಂತ ಈ ರೆಸಿಪಿ ಮಾಡ್ತಿದ್ದೀನಿ ನೋಡಿ. ಅದ್ರ ಜೊತೆಗೆ ಬೆಂಡೆಕಾಯಿನ ಫಸ್ಟು ಅದನ್ನು ಸೈಡ್ ಇಟ್ಕೊಂಡೆ, ಜೊತೆಗೆ ಬೆಂಡೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಅಳತೆ ದೊಡ್ಡದಾಗಿ ಬೇಕಂತ ಅಂದರೆ ಅದೇ ಥರನೇ ಕಟ್ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡಾದ್ಮೇಲೆ ಒಂದು ತಪ್ಪಲೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದು ಏನಕ್ಕೆ ಅಂದರೆ ಲೋಳೆ ತೆಗಿಬೇಕಲ್ಲ ಬೆಂಡೆಕಾಯ್ದೆಲ್ಲ, ಅದಕ್ಕೋಸ್ಕರ. ಇದನ್ನು ನಾನು ಸೈಡ್ಗೆ ಇಟ್ಬಿಟ್ಟು ಇವಾಗ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಮ್ಯಾರಿನೇಟ್ಗೆ ಇಡಬೇಕಲ್ಲ, ಅದಕ್ಕೋಸ್ಕರ ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟಾದಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಗೋಧಿ ಹಿಟ್ಟು ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಎಷ್ಟಾದರೂ ಹಾಕ್ಕೊಳ್ಳಿ, ಅದರದ್ದು ಒಂದು ಸ್ವಲ್ಪ ಕಾಲು ಭಾಗ ಅಷ್ಟೇ ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಈರುಳ್ಳಿ ಆದಮೇಲೆ ಕ್ಯಾರೆಟ್ ತುರಿ ರುಬ್ಬಿದಂಥ ಇದು ಪಾಲಕ್ ಸೊಪ್ಪಿಂದು ಇದೆಯಲ್ಲ ಪೇಸ್ಟು, ಅದನ್ನು ಹಾಕ್ಕೊಳ್ಳಿ. ನೀವು ಬೇರೆ ಯಾವುದೇ ತರಕಾರಿಗಳನ್ನ ನೀವು ತುರಿದು ಹಾಕ್ಕೊಬೋದು, ಲೈಕ್ ಗೆಡ್ಡೆಕೋಸು ಆ ಥರ ಎಲ್ಲ. ಓಕೆನಾ? ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಥರ ಪಕ್ಕದಲ್ಲಿ ಇಟ್ಬಿಡಿ. ಈಗ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಪಲ್ಯ ರೆಡಿ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೋಡಿ, ಹುಣಸೆಹಣ್ಣು ಇದು ಮೇಯ್ನ್ ಇಂಗ್ರೀಡಿಯೆಂಟು. ಬೆಂಡೆಕಾಯಿಗೆ ಹುಣಸೆಹಣ್ಣು ರಸ ಬಿದ್ರೇ ಸಖತ್ತಾಗೋದು. ಓಕೆನಾ? ತರಕಾರಿಗಳನ್ನ ಕಟ್ ಮಾಡ್ಕೊಂಬಿಡೋಣ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ನಾನು ಕಟ್ ಮಾಡ್ತಿದ್ದೀನಿ. ನಿಮಗೆ ಏನಾದರೂ ಉದ್ದುದ್ದಾಗಿ ಆ ಥರ ಟೇಸ್ಟ್ ಇಷ್ಟ ಆದರೆ ದಯವಿಟ್ಟು ಹಂಗೆ ಕಟ್ ಮಾಡ್ಕೊಳ್ಳಿ. ಜೊತೆಗೆ ಟೊಮೆಟೊ ಸಣ್ಣದಾಗಿ ಹೆಚ್ಚಿದ್ದೀನಿ. ಟೊಮೆಟೊನ ಸ್ವಲ್ಪನ ತಗೊಳ್ಳಿ, ಯಾಕಂದರೆ ನಾವು ಆಲ್ರೆಡಿ ಹುಣಸೆ ರಸನ ಇದರಲ್ಲಿ ಯೂಸ್ ಮಾಡ್ತಿದ್ದೀವಲ್ಲ, ಸೊ ಅದಕ್ಕೆ ಈ ಟೊಮೆಟೊನ ಸ್ವಲ್ಪ ತಗೊಳ್ಳಿ. ಓಕೆನಾ? ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿಲ್ಲ, ಶುಂಠಿ ಬೆಳ್ಳುಳ್ಳಿನ ತುರ್ಕೊತಿದ್ದೀನಿ. ಈ ಟೇಸ್ಟು ನೀವು ಇದನ್ನು ಹಾಕಿ ನೋಡಿ, ಅದು ಟೇಸ್ಟೇ ಬೇರೆ ಥರ ಬರುತ್ತೆ. ಓಕೆನಾ? ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿ ಇಟ್ಕೊಂಡೆ. ನೋಡಿ, ಇಲ್ಲಿ ನಾನು ಆ ಲೋಳೆ ಎಲ್ಲ ಹೋಗ್ಬೇಕಲ್ಲ, ಅದೊಂಥರ ಅಂಟು ಅದನ್ನು ತೆಗ್ದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಸ್ವಲ್ಪ ಕಾಯ್ದಾದ್ಮೇಲೆ ಸಾಸಿವೆ ಹಾಕಿ ಸ್ವಲ್ಪ ಅದು ಸಿಡಿದ ಮೇಲೆ ಆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ವಲ್ಲ, ತುರಿದಿಟ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಸ್ವಲ್ಪ ಫ್ಲೇವರ್ ಚೇಂಜ್ ಆಗಲಿ, ವಾಸನೆ ಚೇಂಜ್ ಆದ ತಕ್ಷಣ ಈರುಳ್ಳಿನ ಹಾಕಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಆಗಲೇ ಕಟ್ ಮಾಡಿದಂಥ ಕರಿಬೇವನ್ನ ಅದ್ರ ಜೊತೆಗೆ ಹಾಕ್ಕೊಳ್ಳಿ. ನೋಡಿ, ನಾನು ಕರಿಬೇವನ್ನ ಏನು ಕಟ್ ಮಾಡ್ತೀನಿ ಅಂದರೆ ಲೈಕ್ ಬಾಯಿಗೆ ಸಿಗಬಾರ್ದು, ಸೈಡ್ಗೂ ಇಡಬಾರ್ದು ಅಂತ. ಅದಾದಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈ ಪುಡಿ ಹಾಕ್ಕೊಳ್ಳಿ. ಪುಡಿ ನೋಡಿ, ಇದು ನಮ್ಮ ಮನೆ ಪುಡಿನೇ ನಾನು ಮಾಡ್ಕೊಂಡಿರೋದು. ಅದು ಬಿಟ್ಟು ನೀವೇನಾದರೂ ಹಾಕ್ಕೋಬೋದು ಅಂತ ಅಂದರೆ ಇದು ಗರಂ ಮಸಾಲ ಮತ್ತು ಚಿಲ್ಲಿ ಪುಡಿ, ಮೆಣಸು ಪುಡಿ ಇವನ್ನೆಲ್ಲ ಹಾಕ್ಕೊಂಡು ನೀವು ಆರಾಮಾಗಿ ಮಾಡ್ಕೋಬೋದು. ಅದಾದಮೇಲೆ ಸ್ವಲ್ಪ ಹುಣಸೆ ರಸ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಆಗಲೇ ಲೋಳೆ ತೆಗೆದಂಥ ಬೆಂಡೆಕಾಯಿನ ಇವಾಗ ಹಾಕಿ ಚೆನ್ನಾಗಿ ಅದು ಫ್ರೈ ಆಗಲಿ. ಸ್ವಲ್ಪ ನೀರನ್ನು ಹಾಕಿ. ಡ್ರೈ ಬೇಕಂದರೆ ಡ್ರೈನೇ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಸೆಮಿ ಗ್ರೇವಿ ಥರ ಬೇಕು ಅಂತ ಅಂದರೆ ಸೆಮಿ ಗ್ರೇವಿನ ನೀರನ್ನ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಕಾಯಿ ತುರಿ ಎಕ್ಸ್ಟ್ರಾ ಮಜಾ ಕೊಡುತ್ತೆ ಬಾಯಿಗೆ ತಿನ್ನುವಾಗೆಲ್ಲ, ಸೊ ಹಂಗಾಗಿ ಇದನ್ನು ಪ್ರಿಫರ್ ಮಾಡ್ತೀನಿ. ಇದು ಆಪ್ಷನಲ್, ನಿಮಗೆ ಬೇಡ ಕಾಯಿ ತುರಿ ಇಷ್ಟ ಆಗಲ್ಲ ಅಂತ ಅಂದರೆ ಬೇಡ. ಇದೆಲ್ಲ ಆದಮೇಲೆ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀವು ಬಿಟ್ಬಿಡಿ. ಓಕೆನಾ? ಮುಚ್ಚಿ ಆಮೇಲೆ ನೋಡಿ ಈ ಥರ ಆಗುತ್ತೆ. ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪಕ್ಕಕ್ಕೆ ಇಟ್ಬಿಡಿ. ಇವಾಗ ನಾನು ಆಗಲೇ ಮ್ಯಾರಿನೇಟ್ ಮಾಡ್ಕೊಂಡಿದ್ದಂಥ ಅಕ್ಕಿ ರೊಟ್ಟಿ ಇತ್ತಲ್ಲ ನೋಡಿ, ಅದು ಮಾಡ್ಕೊಂಡಿದ್ನಲ್ಲ ನೋಡಿ, ಇದನ್ನು ಈ ಥರ ಬಟ್ಟೆಲಿ ತಟ್ಕೊತಿದ್ದೀನಿ. ನಾನು ಯೂಶ್ವಲಿ ರೊಟ್ಟಿಗಳನ್ನ ಬೇರೆ ಬೇರೆ ಥರ ಮಾಡ್ತೀನಿ. ಅದು ಕೆಲವನ್ನ ನಾನು ಆ ಕಲ್ಲಲ್ಲೇ ತಟ್ಬಿಡ್ತೀನಿ. ಇದನ್ನು ನಾನು ಬಟ್ಟೆಲ್ಲೇ ತಟ್ಟಿ ಅದನ್ನು ತವಾಗೆ ಆಮೇಲೆ ಹಾಕ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಅದನ್ನು ಎಣ್ಣೆನ ಹಾಕಿ, ಆ ರೊಟ್ಟಿ ಅಲ್ಲೇ ಕಚ್ಕೊಬಾರ್ದು ಅಂತ ಅದನ್ನು ನಾನು ಆಗಲೇ ತಟ್ಕೊಂಡಿದ್ದಂಥ ರೊಟ್ಟಿನ ಇವಾಗ ತವಾಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ನೋಡಿ, ಈ ಥರ ಆದಮೇಲೆ ಮುಚ್ಚಿಬಿಡಿ. ಚೆನ್ನಾಗಿ ಬೇಯಲಿ. ಈ ದೋಸೆ ಥರ ಅಲ್ಲ, ರೊಟ್ಟಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನೋಡಿ, ಈ ಥರ ಬೆಂದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಮತ್ತೆ ಎರಡೂ ಕಡೆ ರೊಟ್ಟಿನ ಚೆನ್ನಾಗಿ ಬೇಯಿಸಿ.
ನೋಡಿ ಹೆಂಗೆ ಕಾಣ್ತಾ ಇದೆ ಕಲರು, ಸಖತ್ತಾಗಿದೆ ಅಲ್ವಾ. ಫೈನಲಿ ಅಕ್ಕಿ ರೊಟ್ಟಿ ಜೊತೆ ಪಾಲಕ್ ಸೊಪ್ಪಿನ ಮಸಾಲೆ ಅಕ್ಕಿ ರೊಟ್ಟಿ ಜೊತೆ ಒಳ್ಳೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ನೋಡಿ. ಇದನ್ನು ತಿಂದು ನೀವು ಹೆಲ್ದಿಯಾಗೂ ಇರಿ, ಒಳ್ಳೆ ಬಾಯಿಗೆ ರುಚಿಯಾದ ಆಹಾರನೂ ಕೊಟ್ಟಂಗಾಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಹೊಸ ವಿಡಿಯೋದಕ್ಕೆ ಬೆಲ್ ನೋಟಿಫಿಕೇಷನ್ನ ಮರಿದೇ ಪ್ರೆಸ್ ಮಾಡಿ.